ನಮಸ್ಕಾರ ವೀಕ್ಷಕರೇ. ಕಳೆದ ಹಲವು ದಿನಗಳಿಂದ ಲೋಕಸಭಾ ಸೆಷನ್ ಅನ್ನ ರಣರಂಗ ಮಾಡ್ತಾ ಇರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಸೆಷನ್ನಲ್ಲಿ ಸಾಲು ಆರೋಪ ಮಾಡಿ ವಿವಾದ ಸೃಷ್ಟಿ ಮಾಡಿದ್ದಾರೆ. ಆರೋಪ ಮಾಡಿದ್ರೆ ವಿವಾದ ಆಗೋದಿಲ್ಲ, ಆದ್ರೆ ಮಾಡಿರೋ ಆರೋಪದಲ್ಲಿ ಸತ್ಯದ ಕೊರತೆ ಇರೋದು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ದೊಡ್ಡ ಜಟಾಪಟಿ ಸೃಷ್ಟಿ ಮಾಡಿದೆ. ಈ ಬಾರಿ ರಾಹುಲ್ ಆರೋಪದಲ್ಲಿ ಹೈಲೈಟ್ ಆಗಿದ್ದು ವಿವಾದಿತ ಎಪ್ಸ್ಟೀನ್ ಫೈಲ್ಸ್. ಅನಿಲ್ ಅಂಬಾನಿ ಹಾಗೂ ಕೇಂದ್ರ ನಾಯಕರಿಗೆ ಲಿಂಕ್ ಮಾಡಿ ರಾಹುಲ್ ಸವಾಲ್ ಹಾಕಿದ್ರೆ ರಾಹುಲ್ ಯಾರ ಹೆಸರು ಹೇಳಿದ್ರೋ ಅವರ ಕಡೆಯಿಂದಲೇ ಕ್ಲಾರಿಫೈ ಕೂಡ ಬಂದಿದೆ. ಇದೇ ಹೊತ್ತಲ್ಲಿ ಪ್ರಧಾನಿ ಮೋದಿಯನ್ನ ಕೂಡ ರಾಹುಲ್ ಟಾರ್ಗೆಟ್ ಮಾಡಿ ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರ ಕಡೆಯಿಂದ ತಿರುಗೇಟು ಕೂಡ ಬಂದಿದೆ. ಸಂಸತ್ನಲ್ಲಿ ರಾಹುಲ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಹಾಗಿದ್ರೆ ರಾಹುಲ್ ಈ ಬಾರಿ ಮಾಡಿರೋ ಆರೋಪ ಏನು, ಸಿಕ್ಕ ಉತ್ತರಗಳು ಯಾವ ರೀತಿ ಇತ್ತು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಪಕ್ಷ ನಾಯಕ ರಾಹುಲ್ ಈ ಕಾಂಟ್ರವರ್ಸಿ ಅನ್ನೋ ಛಾಯೆಯಿಂದ ಹೊರಬರೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಅವರ ಕಡೆಯಿಂದ ಆಗಿರೋ ಅನಾಹುತಗಳ ಬಗ್ಗೆ ಇನ್ನೂ ಚರ್ಚೆ ನಿಂತಿಲ್ಲ. ಆದರೂ ಕೂಡ ಹೊಸ ಬಗೆಯ ಸನ್ನಿವೇಶಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲೂ ಜೋರಾಗಿ ಕೇಳಿಬರ್ತಾ ಇದೆ. ಇವತ್ತು ರಾಹುಲ್ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಅದಕ್ಕೆ ಸರಿಯಾದ ತಿರುಗೇಟು ಕೂಡ ಬಂದ್ವು. ಇದರಲ್ಲಿ ಅತ್ಯಂತ ಹೈಲೈಟ್ ಆದ ಆರೋಪ ಪ್ರಧಾನಿ ಮೋದಿ ವಿರುದ್ಧ ಹೇಳಿದ್ದು. ಮೋದಿ ದೇಶವನ್ನ ಮಾರಿದ್ದಾರೆ ಅನ್ನೋ ಆರೋಪ ರಾಹುಲ್ ಕಡೆಯಿಂದ ಬರುತ್ತೆ. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಾತನಾಡುವ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಅವರು ವಿವರವಾಗಿ ಚರ್ಚಿಸುತ್ತಾರೆ. ಒಪ್ಪಂದ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿದ್ದು ಕೇಂದ್ರ ಸರ್ಕಾರ ಭಾರತವನ್ನ ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸುತ್ತಾರೆ. ನಾವು ಸ್ಥಿರತೆಯ ಪ್ರಪಂಚದಿಂದ ಅಸ್ಥಿರತೆಯ ಜಗತ್ತಿಗೆ ಚಲಿಸ್ತಾ ಇದ್ದೀವಿ, ಯುದ್ಧದ ಯುಗ ಮುಗಿದಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆದರೆ ನಾವು ಯುದ್ಧದ ಯುಗಕ್ಕೆ ಚಲಿಸ್ತಾ ಇದ್ದೀವಿ ಅಂತ ಅವರು ಆರೋಪಿಸುತ್ತಾರೆ. ಅಪಾಯಕಾರಿ ಜಗತ್ತಿಗೆ ಚಲಿಸುವಾಗ ನಾವು ನಮ್ಮ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಇಂಧನ ಮತ್ತು ಹಣಕಾಸು ಶಸ್ತ್ರಾಸ್ತ್ರೀಕರಣಗೊಳ್ತಾ ಇದೆ ಅಂತ ಬಜೆಟ್ ಒಪ್ಪಿಕೊಂಡಿದೆ, ಆದರೆ ಇದನ್ನ ಪರಿಹರಿಸುವ ಯಾವುದೇ ಅಂಶ ಬಜೆಟ್ನಲ್ಲಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ನಮ್ಮ ಜನ, ಡೇಟಾ, ಆಹಾರ ಸರಬರಾಜು ಮತ್ತು ಇಂಧನ ವ್ಯವಸ್ಥೆಗಳನ್ನು ನಾವು ರಕ್ಷಿಸಬೇಕು ಅಂತ ಅವರು ಹೇಳ್ತಾರೆ. ಲೋಕಸಭೆಯಲ್ಲಿ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಾವು ಅಪಾಯಕಾರಿ ಪ್ರಪಂಚದತ್ತ ಸಾಗ್ತಾ ಇದ್ದೀವಿ ಮತ್ತು ನಮ್ಮ ಸಾಮರ್ಥ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದ ದೊಡ್ಡ ಶಕ್ತಿ ನಮ್ಮ ಜನರಲ್ಲಿದೆ. ಬಿಜೆಪಿಯು ತನ್ನ ಆರ್ಥಿಕ ಸ್ವರೂಪವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರ ಭವಿಷ್ಯವನ್ನ ಬಲಿಕೊಟ್ಟಿದ್ದಾರೆ. ಸರ್ಕಾರ ಭಾರತ ಮಾತೆಯನ್ನ ಮಾರಾಟ ಮಾಡ್ತಾ ಇದೆ ಅಂತ ಅವರು ಹೇಳಿರೋದು ದೊಡ್ಡ ಮಟ್ಟದ ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಇದೇ ವೇಳೆ ವಿವಾದಿತ ಎಪ್ಸ್ಟೀನ್ ಫೈಲ್ ಕುರಿತಂತೆ ಕೂಡ ರಾಹುಲ್ ಆರೋಪಗಳು ಶುರುವಾಗುತ್ತೆ. ಉದ್ಯಮಿ ಅನಿಲ್ ಅಂಬಾನಿ ಯಾಕೆ ಇನ್ನೂ ಜೈಲಿನಲ್ಲಿಲ್ಲ ಅಂತ ನೇರವಾಗಿ ರಾಹುಲ್ ಪ್ರಶ್ನೆ ಮಾಡ್ತಾರೆ. ಎಪ್ಸ್ಟೀನ್ಗೆ ಸಂಬಂಧಿಸಿದ ಫೈಲ್ಗಳಲ್ಲಿ ಅನಿಲ್ ಅಂಬಾನಿ ಹೆಸರು ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸುತ್ತಾರೆ. ಲೋಕಸಭೆಯಲ್ಲಿ ತಮ್ಮ ಭಾಷಣದ ವೇಳೆ ಈ ವಿಚಾರ ಪ್ರಸ್ತಾಪಿಸೋ ರಾಹುಲ್ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರನ್ನು ಕೂಡ ಎಳೆದು ತರ್ತಾರೆ. ಅನಿಲ್ ಅಂಬಾನಿಯನ್ನ ಎಪ್ಸ್ಟೀನ್ಗೆ ಪರಿಚಯಿಸಿದ್ದು ಯಾರು ಅನ್ನೋದು ಪುರಿ ಅವರಿಗೆ ಗೊತ್ತಿದೆ ಅಂತ ರಾಹುಲ್ ಗಾಂಧಿ ಸವಾಲ್ ಹಾಕ್ತಾರೆ. ಈ ಆರೋಪ ಸದನದ ಆಚೆಗೂ ಕೂಡ ಮುಂದುವರಿಯುತ್ತೆ. ಕೇಂದ್ರ ಬಜೆಟ್ ಮೇಲಿನ ಭಾಷಣದ ನಂತರ ದೆಹಲಿಯಲ್ಲಿ ಮಾಧ್ಯಮದವರ ಜೊತೆ ಮಾತಾಡೋ ರಾಹುಲ್ ಗಾಂಧಿ ತಮ್ಮ ಆರೋಪಗಳನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾರೆ. ಪ್ರಧಾನಮಂತ್ರಿ ಅವರ ಮೇಲೆ ನೇರ ಒತ್ತಡ ಇದೆ ಅಂತ ಅವರು ಗಂಭೀರ ಆರೋಪವನ್ನ ಮಾಡ್ತಾರೆ. ನಾನು ಡೇಟಾವನ್ನ ದೃಢೀಕರಿಸ್ತೀನಿ ಅಂತ ಹೇಳಿದ್ದೇನೆ. ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಿಸಿದಂತೆ ಅಮೆರಿಕದ ನ್ಯಾಯಾಂಗ ಇಲಾಖೆಯ ಫೈಲ್ಸ್ಗಳಲ್ಲಿ ಹರ್ದೀಪ್ ಪುರಿ ಮತ್ತು ಅನಿಲ್ ಅಂಬಾನಿ ಅವರ ಹೆಸರುಗಳಿವೆ. ಅದಾನಿ ವಿರುದ್ಧ ನಡೀತಾ ಇರೋ ಪ್ರಕರಣದಲ್ಲಿ ಸಮನ್ಸ್ ಜಾರಿಯಾಗಿದೆ. ಆದರೆ ಕಳೆದ 18 ತಿಂಗಳಿಂದ ಭಾರತ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಪ್ರಧಾನಿ ಮೇಲೆ ನೇರ ಒತ್ತಡ ಇದೆ. ಮುಖ್ಯ ವಿಷಯ ಏನಂದ್ರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಧಾನಿ ಹೀಗೆ ಮಾಡೋದಿಲ್ಲ. ಡೇಟಾ, ರೈತರು, ಇಂಧನ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಈಗ ಏನಾಗಿದೆಯೋ ಅದನ್ನ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಯಾವ ಪ್ರಧಾನಿ ಕೂಡ ಮಾಡೋದಿಲ್ಲ. ಯಾರದೋ ಹಿಡಿತದಲ್ಲಿ ಸಿಲುಕಿದಾಗ ಮಾತ್ರ ಒಬ್ರು ಹೀಗೆ ಮಾಡ್ತಾರೆ ಅಂತ ಆರೋಪಿಸ್ತಾ ಹೋಗ್ತಾರೆ. ಆದ್ರೆ ಯಾವ ಸ್ಪೀಡ್ನಲ್ಲಿ ರಾಹುಲ್ ಈ ಎಲ್ಲಾ ಮಾತುಗಳನ್ನ ಹೇಳ್ತಾರೋ ಅದೇ ಸ್ಪೀಡ್ನಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಕಡೆಯಿಂದ ತಿರುಗೇಟು ಕೂಡ ಬರುತ್ತೆ. ರಾಹುಲ್ ಗಾಂಧಿ ಆಧಾರರಹಿತ ಆರೋಪಗಳನ್ನು ಮಾಡಿದ್ದಾರೆ ಮತ್ತು ಉತ್ತರಗಳನ್ನ ಕೇಳದೆ ಸದನದಿಂದ ಹೊರ ನಡೆದಿದ್ದಾರೆ ಅಂತ ಪುರಿ ತಿರುಗೇಟು ಕೊಡ್ತಾರೆ. ಹಾಗೆ ಮಾತು ಮುಂದುವರಿಸಿ, ನಮ್ಮಲ್ಲಿ ಯುವ ನಾಯಕರೊಬ್ಬರು ಇದ್ದಾರೆ, ಅವರು ಇಂದು ಸಂಸತ್ತಿನ ಮುಂದೆ ಕೆಲವು ವಿಷಯಗಳನ್ನ ಮಂಡಿಸಿದ್ರು. ಅವರಿಗೆ ಆಧಾರರಹಿತ ಆರೋಪಗಳನ್ನ ಮಾಡೋ ಅಭ್ಯಾಸ ಇದೆ. 2 ರೀತಿಯ ನಾಯಕರಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ದೇಶವನ್ನ ಪರಿವರ್ತಿಸುವ, ಸಮಾಜ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿರಿಸುವವರು ಮತ್ತು ತಮ್ಮ ಜೀವಿತಾವಧಿಯಲ್ಲಿ ದೇಶ 10ನೇ ಅತಿದೊಡ್ಡ ಆರ್ಥಿಕತೆಯಿಂದ 3ನೇ ಅತಿದೊಡ್ಡ ಆರ್ಥಿಕತೆಗೆ ಚಲಿಸುವಂತೆ ನೋಡಿಕೊಳ್ಳುವವರು ಅಂತ ಟಕ್ಕರ್ ಕೊಡ್ತಾರೆ. ಹಾಗೆ ಮುಂದುವರೆದು, ದೇಶಕ್ಕೆ ಸಾಂದರ್ಭಿಕವಾಗಿ ಬರುವ ಇತರ ನಾಯಕರು ಕೂಡ ಇದ್ದಾರೆ ಮತ್ತು ಅವರು ಸಂಸತ್ತಿಗೆ ಬಂದಾಗ ಯಾರಾದರೂ ಅವರಿಗೆ ಗಣನೀಯ ಉತ್ತರವನ್ನ ನೀಡೋ ಹೊತ್ತಲ್ಲಿ ಮತ್ತು ಅವರ ಮಾತನ್ನ ಕೇಳದೇ ಇದ್ದಾಗ ಅವರು ಸದನದಿಂದ ಹೊರ ನಡೆದು ಬಿಡ್ತಾರೆ.
ಅವರು ಇಂದು ತಮ್ಮದೇ ಆದ ಭಾಷಣದ ನಂತರ ಹೊರಟು ಹೋದ್ರು ಅಂತ ಪರೋಕ್ಷವಾಗಿ ರಾಹುಲ್ಗೆ ತಿರುಗೇಟು ಕೊಡ್ತಾರೆ. ಇನ್ನು ಇಷ್ಟೆಲ್ಲ ರಂಪಾಟಗಳಿಗೆ ದಾರಿ ಮಾಡಿಕೊಟ್ಟ ರಾಹುಲ್ಗೆ ತಿರುಗೇಟುಗಳ ಜೊತೆಗೆ ಕಟ್ಟುನಿಟ್ಟಿನ ಕ್ರಮದ ಶಾಕ್ ಕೂಡ ಸಿಕ್ಕಿದೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ಹಾಗೂ ಆಧಾರರಹಿತ ಆರೋಪಗಳನ್ನು ಮಾಡಿದ್ದಕ್ಕಾಗಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಕಿರಣ್ ರಿಜಿಜು, ರಾಹುಲ್ ಗಾಂಧಿ ಸರ್ಕಾರ ಮತ್ತು ಪ್ರಧಾನಿ ವಿರುದ್ಧ ಆಧಾರರಹಿತ ಹಾಗೂ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಭಾರತವನ್ನ ಯಾರು ಮಾರಲಾರರು, ಖರೀದಿಸಲಾರರು ಅಂತ ನಾನು ಅವರಿಗೆ ನೆನಪಿಸಿದೆ. ಯಾವುದೇ ಸದಸ್ಯ ಗಂಭೀರ ಆರೋಪ ಮಾಡಬೇಕಾದ್ರೆ ಮುಂಚಿತವಾಗಿ ನೋಟಿಸನ್ನು ನೀಡಬೇಕು ಅನ್ನೋ ನಿಯಮಗಳಿವೆ. ಆರೋಪಗಳನ್ನು ಸಾಬೀತುಪಡಿಸಬೇಕು. ರಾಹುಲ್ ಗಾಂಧಿ ಯಾವುದೇ ಪುರಾವೆ, ಚರ್ಚೆ ಅಥವಾ ನಿಯಮಾವಳಿ ನೋಟಿಸ್ ಇಲ್ಲದೆ ಆರೋಪ ಮಾಡಿದ್ದಾರೆ ಅಂತ ಕೌಂಟರ್ ಕೊಡ್ತಾರೆ. ಈ ವಿಚಾರಗಳೇ ರಾಹುಲ್ ಗಾಂಧಿಗೆ ತೀವ್ರ ಮುಖಭಂಗವನ್ನ ತರಿಸ್ತಾ ಇದೆ. ಈ ಮಧ್ಯೆ ಸಂಸತ್ನಲ್ಲಿ ರಾಹುಲ್ ಎಡವಟ್ಟು, ಮುಖಭಂಗ, ಅನುಚಿತ ವರ್ತನೆ ಕೂಡ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತೀವ್ರ ಟ್ರೋಲ್ಗೂ ಕೂಡ ಅವರು ಗುರಿಯಾಗ್ತಾ ಇದ್ದಾರೆ. ಬಜೆಟ್ ಸೆಷನ್ ಕುರಿತು ಮಾತಾಡ್ತೀನಿ ಅಂತ ಹೇಳಿ ಎದ್ದು ನಿಲ್ಲೋ ರಾಹುಲ್ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಸುಮ್ಮನೆ ಕೇಳಿಸ್ಕೊಂಡ ಸದಸ್ಯರು ಎಷ್ಟು ಹೊತ್ತಾದರೂ ಮೇನ್ ಟಾಪಿಕ್ಗೆ ಬಾರದೇ ಇದ್ದಿದ್ದನ್ನು ನೋಡಿ ಉಳಿದವರು ಕೂಡ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲ, ನಾನು ವಿಷಯಕ್ಕೆ ಬರ್ತೀನಿ ಅಂತ ಹೇಳೋ ರಾಹುಲ್ ಮತ್ತದೇ ರೀತಿಯ ಅನವಶ್ಯಕ ಮಾತುಗಳನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದು ರಾಹುಲ್ ವಿರುದ್ಧ ಆಕ್ರೋಶಕ್ಕೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಯಾಕಂದ್ರೆ ನಮಗೆ ಮಾತಾಡೋದಕ್ಕೆ ಬಿಡಲ್ಲ ಅಂತ ಆರೋಪ ಮಾಡ್ತಾರೆ, ಆದರೆ ಅವಕಾಶ ಕೊಟ್ಟಾಗ ಹೀಗೆ ಮಾಡ್ತಾರೆ ಅಂತ ಆರೋಪಗಳು ಕೇಳಿಬರುತ್ತೆ. ಇನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದ ಜಗದಾಂಬಿಕಾ ಪಾಲ್ ಅವರಿಗೆ ನೀವು ಒಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ರಿ ಅಂತ ಹೇಳಿ ಟಕ್ಕರ್ ಕೊಡೋಕೆ ನೋಡ್ತಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸೋ ಪಾಲ್, ಆಗ ನೀವು ನನ್ನ ಮಾತು ಕೇಳಿದ್ರೆ ಇವತ್ತು ವಿಪಕ್ಷದಲ್ಲಿ ಇರ್ತಾ ಇರಲಿಲ್ಲ ಅಂತ ತಿರುಗೇಟು ಕೊಡ್ತಾರೆ. ಇದು ಮುಖಭಂಗ ತರಿಸ್ತಾ ಇದೆ. ಇನ್ನು ಸದನದ ಹೊರಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಧ್ಯಮಕ್ಕೆ ಹೇಳಿಕೆ ನೀಡ್ತಾ ಇದ್ದಾಗ ರಾಹುಲ್ ಮಧ್ಯ ಪ್ರವೇಶಿಸಿ ಅವರ ಕೈ ಹಿಡಿದು ಎಳಿತಾರೆ. ಇದು ಅನುಚಿತ ವರ್ತನೆ ಎನ್ನಿಸ್ಕೊಳ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ವಿವಾದಿತ ಪುಸ್ತಕ ವಿಚಾರದಲ್ಲಿ ರಾಹುಲ್ಗೆ ಅತಿದೊಡ್ಡ ಹಿನ್ನಡೆ ಆಗಿದೆ. ಪಬ್ಲಿಷ್ ಆಗದ ಪುಸ್ತಕದ ವಿಚಾರ ಎತ್ತಿದ್ದಕ್ಕೆ ಕೇಂದ್ರ ನಾಯಕರಿಂದ ತಿರುಗೇಟು ಬಂತು. ನಂತರದಲ್ಲಿ ಪುಸ್ತಕ ಪಬ್ಲಿಷ್ ಸಂಸ್ಥೆ ಪೆಂಗ್ವಿನ್ ಕಡೆಯಿಂದ ಸ್ಪಷ್ಟನೆ ಬಂದಿದ್ದು ಕೂಡ ದೊಡ್ಡ ಮುಖಭಂಗವನ್ನ ತರಿಸಿತ್ತು. ಇಷ್ಟಾದರೂ ಕೂಡ ಎಲ್ಲರ ಪ್ರಶ್ನೆ ಇದ್ದಿದ್ದು ನರವಾಣೆ ಕಡೆಯಿಂದ ಇನ್ನೂ ಯಾಕೆ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು. ಆದರೆ ಈಗ ಅವರ ಕಡೆಯಿಂದ ಕೂಡ ಪ್ರತಿಕ್ರಿಯೆ ಬಂದಿದ್ದು ರಾಹುಲ್ಗೆ ಭಂಗ ತರಿಸ್ತಾ ಇದೆ. ರಾಹುಲ್ ತೋರಿಸಿದ ಪುಸ್ತಕ ಹಾಗೂ ಅವರು ಹೇಳಿದ ವಿಚಾರ ಎರಡೂ ಸುಳ್ಳು ಅನ್ನೋದನ್ನ ನರವಾಣೆ ಹೇಳಿದ್ದಾರೆ. ಪೆಂಗ್ವಿನ್ ಸಂಸ್ಥೆ ಪುಸ್ತಕ ಪ್ರಕಟ ಆಗಿಲ್ಲ ಅನ್ನೋದನ್ನ ಹೇಳಿ ಅಧಿಕೃತ ಲೆಟರ್ ಹೆಡ್ ಜೊತೆಗೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿತ್ತು. ಅದನ್ನ ರೀಟ್ವೀಟ್ ಮಾಡಿರೋ ಅವರು ಸದ್ಯ ಈ ಪುಸ್ತಕದ ಸ್ಟೇಟಸ್ ಇದೆ ಅನ್ನೋ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ರಾಹುಲ್ ಅಸ್ತ್ರಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರೋ ಅಥವಾ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಕೊಟ್ಟರೂ ಅದನ್ನ ಹೇಳುವಲ್ಲಿ ವಿಫಲ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಪ್ರತಿ ಹೆಜ್ಜೆ ಇಟ್ಟಾಗಲೂ ತಮ್ಮ ಮೇಲೆ ತಾವೇ ಕಲ್ಲು ಹಾಕಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನಿಸಿಕೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.